ಮಲೆನಾಡಲ್ಲಿ ಹೆಣ್ಮಕ್ಳು ಯಾರ ಮನೇಲಿ ಇರ್ತಾರೋ ಅಲ್ಲಿ ಒಂದು ಮದರಂಗಿ ಗಿಡ ಇದ್ದೇ ಇರುತ್ತೆ. ಕೈಗೆ ಬಣ್ಣ ಹಚ್ಕೊಳ್ಳೋದು ಅಂದರೆ ಅವರಿಗೆ ಎಲ್ಲಿಲ್ಲದ ಆಸೆ. ಇನ್ನು ಸ್ವಲ್ಪ ಮಧ್ಯವಯಸ್ಕ ಹೆಣ್ಮಕ್ಳಿಗೆ ತಲೆ ಕೂದಲಿಗೆ ಬಣ್ಣ ಹಾಕ್ಕೊಬೇಕು, ಅದಕ್ಕೂ ಸಹಿತ ಮದರಂಗಿ ಉಪಯೋಗಿಸ್ತಾರೆ. ಮದರಂಗಿ ಬರೀ ಬಣ್ಣ ಹಾಕ್ಕೊಳ್ಳೋಕೆ ಮಾತ್ರ ಸೀಮಿತವಾಗಿಲ್ಲದೆ ಇದರಲ್ಲೊಂದು ವಿಶಿಷ್ಟವಾದ ಔಷಧೀಯ ಗುಣವನ್ನು ಹೊಂದಿದೆ. ಸಾಮಾನ್ಯ ಹೆಣ್ಣು ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಅಂದರೆ ಮುಟ್ಟಿನ ದಿನಗಳಲ್ಲಿ ಅಸಾಧ್ಯವಾದ ಹೊಟ್ಟೆ ನೋವು. ಹೊಟ್ಟೆ ನೋವಿಗೆ ದಿವ್ಯ ಔಷಧ ಅಂದರೆ ಈ ಮದರಂಗಿ ಕಷಾಯ. ಫ್ರೆಂಡ್ ಮಗಳು ಮುಟ್ಟಿನ ದಿನದಲ್ಲಿ ವಿಪರೀತವಾಗಿ ಹೊಟ್ಟೆ ನೋವಿಂದ ಬಳಲ್ತಿದ್ಲು. ಒಂದು ದಿವಸ ನಾನು ಅವಳಿಗೆ ಕೇಳಿದೆ, ಈಗ ಹೇಗಿದೆ ಅಂತ. ಇಲ್ಲ, ಈಗ ತುಂಬ ಕಡಿಮೆ ಆಗಿದೆ. ಏನು ಮಾಡಿದೆ ಅಂದರೆ, ನಾನು ಮದರಂಗಿ ಕಷಾಯ ಮಾಡಿದೆ ಅಂತ ಹೇಳಿದ್ಲು. ನನಗೆ ಅದರ ರೆಸಿಪಿ ಪ್ಲೀಸ್ ಹೇಳು ಅಂದ ತಕ್ಷಣ ಆ ರೆಸಿಪಿ ಹೇಳಿದ್ಲು. ನಾನೀಗ ನಿಮ್ಮಲ್ಲಿ ಅದನ್ನು ವಿಡಿಯೋ ಮೂಲಕ ತೋರಿಸ್ತೀನಿ. ನೀವು ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ನಾನು ಸಹಿತ ಒಂದು ಮದರಂಗಿ ಗಿಡ ನೆಟ್ಕೊಂಡಿದ್ದೀನಿ. ಈಗ ಇದರ ಎಲೆಗಳನ್ನೆಲ್ಲ ಸ್ವಲ್ಪ ಒಂದು ಮುಷ್ಟಿ ಆಗೋಷ್ಟು ತರ್ಕೊಳ್ತೀನಿ. ಒಂದು ಮುಷ್ಟಿ ಎಲೆನ ನಾನು ಕುಯ್ಕೊಂಬಂದು ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಈ ಎಲೆಯನ್ನು ಹಾಕ್ತೀನಿ. ಇದು ಒಂದು ಸ್ವಲ್ಪ ಬತ್ತಬೇಕು, ಅರ್ಧ ಲೋಟದಷ್ಟು. ಆವಾಗ ಇದ್ರ ಬಣ್ಣ ಚೆನ್ನಾಗಿ ಬಿಡುತ್ತೆ. ಇದಕ್ಕೆ 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತೀನಿ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಬಣ್ಣ ಬರೋಕ್ಕೆ ಶುರುವಾಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈ ಕಷಾಯವನ್ನು ಸೋಸಾ ಬಟ್ಲಲ್ಲಿ ಸೋಸೋಣ. ಹೊಟ್ಟೆ ನೋವು ಕಾಯಂ ಬರೋರು ಮುಟ್ಟಾದ ತಕ್ಷಣ ಈ ಕಷಾಯ ಮಾಡಿಕೊಂಡು ಕುಡಿದ್ಬಿಡಿ. ಆವಾಗ ಹೊಟ್ಟೆ ನೋವು ಅನುಭವಿಸೋದು ಬೇಡ. ಈ ಕಷಾಯ ಸ್ವಲ್ಪ ಒಗರು ಬರುತ್ತೆ, ಕಹಿ ಬರುತ್ತೆ. ಕುಡಿಯೋಕ್ಕೆ ಆಗಲ್ಲ ಅನ್ನೋಂಗಿಲ್ಲ. ಕೆಲವರು ಸ್ವಲ್ಪ ಕಹಿ ಇದ್ದರೂ ಕುಡಿಯೋಲ್ಲ. ಅಂಥವ್ರಿಗೆ ಬೇಕಾದ್ರೆ ಒಂದು ಲಿಂಬೆ ಕಡಿ ಹಿಂಡಿ ಕೊಡಿ. ಈ ಕಷಾಯ ಕುಡಿದ ಮೇಲೆ ನಿಮಗೆ ರಿಸಲ್ಟು 1 ಗಂಟೆ ಒಳಗೆ ಗೊತ್ತಾಗ್ಬಿಡುತ್ತೆ. ಬಹಳ ಸಿಂಪಲ್ಲಾಗಿ ಮಾಡುವಂತಹ ಕಷಾಯ. ಮದರಂಗಿ ಗಿಡ ಬೆಳೆಸೋದು ಸಹಿತ ಇಲ್ಲಿ ಅಂಥ ಏನು ಕಷ್ಟವೇನಿಲ್ಲ. ನೋಡಿದ್ರಲ್ಲ, ಮದರಂಗಿ ಕಷಾಯ. ಹೊಟ್ಟೆ ನೋವು ಯಾರಿಗಿದೆಯೋ ಅವರು ಈ ಥರ ಕಷಾಯ ಮಾಡ್ಕೊಂಡು ಕುಡೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದಷ್ಟು ವಿಡಿಯೋಕ್ಕೆ ಕಾಯ್ತಾ ಇರಿ. ಧನ್ಯವಾದಗಳು.